2024ನೇ ವರ್ಷ ಇನ್ನೇನು ಮುಗಿಯುತ್ತಾ ಬಂದಿದ್ದು 2025ಕ್ಕೆ ಕಾಲಿಡಲು ಒಂದೇ ವಾರ ಬಾಕಿ ಇದೆ. 2025ರಲ್ಲಿ ಸ್ಯಾಂಡಲ್ವುಡ್ ಸಿನಿಮಾಗಳ ಮೇಲೆ ಭಾರಿ ನಿರೀಕ್ಷೆ ಇದೆ. 2024 ಸ್ಯಾಂಡಲ್ವುಡ್ ಪಾಲಿಗೆ ಸಪ್ಪೆ ವರ್ಷ. ಈ ವರ್ಷ ಸ್ಟಾರ್ ಸಿನಿಮಾಗಳು ಬಿಡುಗಡೆಯಾಗಿದ್ದೇ ಕಡಿಮೆ. ದುನಿಯಾ ವಿಜಯ್ ನಾಯಕರಾಗಿದ್ದ ಭೀಮಾ, ಗೋಲ್ಡನ್ ಸ್ಟಾರ್ ಗಣೇಶ್ ನಾಯಕರಾಗಿದ್ದ ಕೃಷ್ಣಂ ಪ್ರಿಯಸಖಿ, ಧ್ರುವ ಸರ್ಜಾ ನಾಯಕರಾಗಿದ್ದ ಮಾರ್ಟಿನ್, ಶಿವರಾಜ್ ಕುಮಾರ್ ಅಭಿನಯದ ಭೈರತಿ ರಣಗಲ್, ಉಪೇಂದ್ರ ಅವರು ನಟಿಸಿ ನಿರ್ದೇಶಿಸಿರುವ ಯುಐ ಮತ್ತು ಇನ್ನೇನು ವರ್ಷದ ಕೊನೆಯಲ್ಲಿ ಕಿಚ್ಚ ಸುದೀಪ್ ನಾಯಕರಾಗಿರುವ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಬೇಕಿದೆ. ಈ ವರ್ಷ ಸ್ಟಾರ್ ಸಿನಿಮಾಗಳಿಲ್ಲದೆ ಸ್ಯಾಂಡಲ್ವುಡ್ನಲ್ಲಿ ಕೆಲವು ಹಳೆಯ ಸಿನಿಮಾಗಳನ್ನು ರಿಲೀಸ್ ಮಾಡುವ ಹಂತಕ್ಕೆ ತಲುಪಿತ್ತು. ಆದರೆ ಮುಂದಿನ ವರ್ಷದಲ್ಲಿ ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಸಿನಿಮಾಗಳು ತೆರೆಗೆ ಬರುವ ನಿರೀಕ್ಷೆ ಇದೆ. ಈಗಷ್ಟೇ ಜೈಲಿನಿಂದ ಹೊರಬಂದಿರುವ ದರ್ಶನ್ ನಾಯಕರಾಗಿರುವ ಡೆವಿಲ್ ಸಿನಿಮಾ ಮುಂದಿನ ವರ್ಷ ತೆರೆ ಕಾಣುವ ನಿರೀಕ್ಷೆ ಇದೆ. ಅದರ ಹೊರತಾಗಿ ಧ್ರುವ ಸರ್ಜಾ ನಾಯಕರಾಗಿರುವ ಕೆಡಿ ಸಿನಿಮಾ ಬಿಡುಗಡೆಯಾಗಬಹುದು. ಇದಲ್ಲದೆ ಡಿವೈನ್ ಸ್ಟಾರ್ ಕಾಂತಾರ ಪ್ರೀಕ್ವೆಲ್ ಸಿನಿಮಾ ಮುಂದಿನ ವರ್ಷ ಬಿಡುಗಡೆಯಾಗುವುದಾಗಿ ಈಗಾಗಲೇ ಘೋಷಿಸಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ನಾಯಕರಾಗಿರುವ ಟಾಕ್ಸಿಕ್ ಸಿನಿಮಾವು ಮುಂದಿನ ವರ್ಷ ಮುಗಿಯುವುದರೊಳಗೆ ಬಿಡುಗಡೆಯಾಗಬಹುದು. ಕಿಚ್ಚ ಸುದೀಪ್ ಈಗಾಗಲೇ ಕೆಲವು ಸಿನಿಮಾಗಳನ್ನು ಒಪ್ಪಿಕೊಂಡಿದ್ದು ಮುಂದಿನ ವರ್ಷಕ್ಕೆ ಒಂದು ಸಿನಿಮಾ ಕೊಡುವುದು ಖಚಿತ. ಇನ್ನು ಶಿವರಾಜ್ ಕುಮಾರ್ ಅವರು ಒಂದಲ್ಲ ಒಂದು ಸಿನಿಮಾಗಳನ್ನು ಕೊಡುತ್ತಲೇ ಇರ್ತಾರೆ. ಈಗಾಗಲೇ ಅವರ ಕೈಯಲ್ಲಿ ಹಲವು ಪ್ರಾಜೆಕ್ಟ್ಗಳಿವೆ. ಆ ಪೈಕಿ 1 ಅಥವಾ 2 ಸಿನಿಮಾಗಳು ರಿಲೀಸ್ ಆಗುವುದು ಖಚಿತ. ಇದರ ನಡುವೆ ಒಂದಿಷ್ಟು ಹೊಸಬರ ಸಿನಿಮಾಗಳು ಬಂದರೆ 2025ನೇ ವರ್ಷ ಸ್ಯಾಂಡಲ್ವುಡ್ನಲ್ಲಿ ಹಬ್ಬವಾಗುವುದು ಗ್ಯಾರಂಟಿ.